ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ 2 ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಈ ಒಂದು ರಿಸಲ್ಟ್ ಬಂದ್ಬಿಟ್ಟು KarResult.nic ಅಲ್ಲಿ ರಿಲೀಸ್ ಮಾಡಿಲ್ಲ, ಬೇರೆ ಒಂದು ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬಾ ಜನಕ್ಕೆ ಗೊತ್ತಾಗ್ತಿಲ್ಲ ರಿಸಲ್ಟ್ ಎಲ್ಲಿ ಬಂದಿದೆ, ಯಾಕೆ ಬಂದಿದೆ, ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತದ್ದು, ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ನಾವು ಬರ್ದಿರ್ತೀವಿ ನೋಡಿ. ಒಂದು ವೇಳೆ ಮಾರ್ಕ್ಸ್ ಕಟ್ ಮಾಡ್ತಾರಾ, ಇವಾಗ 50ಗೋಸ್ಕರ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ಎಕ್ಸಾಮ್ 1 ಅಲ್ಲಿ 40 ಬಂದಿತ್ತು, 50ಗೋಸ್ಕರ ಬರ್ದಿದ್ದೀನಿ. ನಾನು 30 ಮಾರ್ಕ್ಸ್ಗೆ ಬರ್ದು ಬಂದ್ಬಿಟ್ಟಿದ್ದೀನಿ, ಇವಾಗ ನನಗೆ 30 ಬರುತ್ತಾ ಅಂತ ಕೇಳಿದಾಗ ಖಂಡಿತವಾಗ್ಲೂ ಕೂಡ ಇಲ್ಲ. ನೀವು ಎಕ್ಸಾಮ್ 1 ಅಲ್ಲಿ 50 ಸ್ಕೋರ್ ಮಾಡಿದ್ದೀರಾ ಅಂದ್ರೆ 50 ಬರುತ್ತೆ. ಇಲ್ಲೂ ಕೂಡ ಕಮ್ಮಿ ಅಂತೂ ಆಗಲ್ಲ ಮಾರ್ಕ್ಸು. ಹೈಯೆಸ್ಟ್ ಮಾರ್ಕ್ಸ್ನ ನಿಮ್ಗೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ನಿಮಗೆ ಚೆಕ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಫಿಷಿಯಲ್ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲರೂ ಕೂಡ ಪಾಸ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಫೇಲ್ ಆಗಿರೋರು ಕೂಡ ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ಅಡ್ಮಿಷನ್ಸ್ಗೆ ಓಪನ್ ಆಗಿದೆ, ಎಲ್ಲ ಕಡೆನೂ ಕೂಡ ಅಡ್ಮಿಷನ್ ಆಗಿ. ಜೈ ಹಿಂದ್.